ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಎಸ್ಎಫ್. ಇಮಿಗ್ರೇಷನ್ ಬಳಿ ಪ್ರಜ್ವಲ್ನನ್ನ ಕರೆ ತಂದಿದ್ದಾರೆ ಸಿಐಎಸ್ಎಫ್. ಸಿಐಎಸ್ಎಫ್ ನಿಮ್ಗೆ ಗೊತ್ತಿರೋ ಹಾಗೆ ಈ ರಾಜ್ಯಕ್ಕೆ ಸಂಬಂಧಪಟ್ಟಾಗಿನ ಬಹಳಷ್ಟು ಡ್ಯಾಮ್ಗಳಿಗೆ ಹಾಗೆ ಈ ಏರ್ಪೋರ್ಟ್ಗಳಿಗೆ ಎಲ್ಲ ಭದ್ರತೆಗೋಸ್ಕರ ನಿಯೋಜಿಸಲ್ಪಟ್ಟಿರುವಂತಹ ಸಿಬ್ಬಂದಿ ಸಿಐಎಸ್ಎಫ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಅವರು ಏರ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅವ್ರದ್ದೇ ಮೊದಲ ಅಧಿಕಾರ ಭದ್ರತೆಗೆ ಸಂಬಂಧಪಟ್ಟಂಗೆ. ಸೊ ನೀವೆಲ್ಲ ಏರ್ಲೈನ್ಸ್ ಬಂದು ಲ್ಯಾಂಡ್ ಆಯಿತು, ಏರ್ವೇಸ್ ಬಂದು ಅದಾದ ನಂತರದಲ್ಲಿ ಅವ್ರನ್ನ ವಶಕ್ಕೆ ಪಡೆಯೋದು, ಇದೆಲ್ಲವೂ ಕೂಡ ಸಿಐಎಸ್ಎಫ್ನದ್ದು ಮೊದಲ ಜವಾಬ್ದಾರಿ ಆಗಿರುತ್ತೆ. ಸೊ ಸಿಐಎಸ್ಎಫ್ ಇದೀಗ ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಪ್ರಜ್ವಲ್ನನ್ನ ವಶಕ್ಕೆ ಪಡೆದಂಥ ಸಿಐಎಸ್ಎಫ್ ಸಿಬ್ಬಂದಿ ಸೀದಾ ಆತನನ್ನ ಕರ್ಕೊಂಡು ಇದೀಗ ಇಮಿಗ್ರೇಷನ್ ಆಫೀಸರ್ಸ್ಗಳ ಬಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೊ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆಯುವಂತ ಕಾರ್ಯ ಆಗಿದೆ. ಸಿಐಎಸ್ಎಫ್ ಸಿಬ್ಬಂದಿ ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಆರ್ಮಿ ರೀತಿಯಾದಂಥ ಯೂನಿಫಾರ್ಮ್ ನಲ್ಲಿರುವಂತಹ ಸಿಬ್ಬಂದಿ, ಅವರೆಲ್ಲರೂ ಕೂಡ ಸಿಐಎಸ್ಎಫ್ ಸಿಬ್ಬಂದಿ. ನೀವು ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ನೋಡಿರ್ತೀರಾ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಈಗ ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿದ್ದಾರೆ. ಅಷ್ಟೊಂದು ಸಿಬ್ಬಂದಿಯ ನಡುವೆ ಬರ್ತಾ ಇರುವಂತಹ ವ್ಯಕ್ತಿ ಆತ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಐಎಸ್ಎಫ್ನ ಸಿಬ್ಬಂದಿಯ ಜೊತೆಗೇನೆ ಸ್ಥಳೀಯ ಪೊಲೀಸರುಗಳು ಕೂಡ ಆತನನ್ನ ವಶಕ್ಕೆ ಪಡೆದುಕೊಂಡು ಕರ್ತಾ ಇರುವ ಸಂದರ್ಭದಲ್ಲಿ ಆ ಪೊಲೀಸ್ ಸಿಬ್ಬಂದಿಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅದರಂತೆ ಇದೀಗ ಸಿಐಎಸ್ಎಫ್ ಸಿಬ್ಬಂದಿ ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿದ್ದಾರೆ. 34 ದಿನಗಳ ಬಳಿಕವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ರೀತಿ ಅತಿ ದೊಡ್ಡ ಲೈಂಗಿಕ ಹಗರಣ. ಅದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಯಾಕಂತ ಅಂದರೆ ಅದೇನೋ 2,000 3,000 ಇದೇನೇ ಹೇಳಿದ್ರು ಕೂಡ ಭಾಳಷ್ಟು ಮಂದಿ ಸಂತ್ರಸ್ತೆಯರಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆಲ್ಲ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ. ಸತ್ಯಾಸತ್ಯತೆ ಎಷ್ಟು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಕಾಂಗ್ರೆಸ್ನ ಹಲವು ನಾಯಕರುಗಳು ಭಾಳಷ್ಟು ಮಂದಿ ಇವತ್ತು ಕೂಡ ಹಾಸನಕ್ಕೆ ಹೋಗಿ ದೊಡ್ಡ ಮಟ್ಟದ ಹಂಗಾಮವನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡಿದವರು ಅವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇರುವಂಥ ಪ್ರಕಾರವಾಗಿ ದೇಶದ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತ ಏನು ಅದನ್ನ ಬಿಂಬಿಸುವಂತ ಕಾರ್ಯ ಆಗಿದೆ. ಅಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪಿ ಸದ್ಯ ಇದೀಗ ಕರ್ನಾಟಕಕ್ಕೆ ಬಂದು ಲ್ಯಾಂಡ್ ಆಗಿದ್ದಾನೆ. ಸೊ ಆತನನ್ನ ವಶಕ್ಕೆ ಪಡೆಯುವಂತ ಕಾರ್ಯ ಕೂಡ ಸಿಐಎಸ್ಎಫ್ ಸಿಬ್ಬಂದಿಯಿಂದ ಆಗಿದೆ. ಸಿಐಎಸ್ಎಫ್ ಸಿಬ್ಬಂದಿ ಇದೀಗ ಪ್ರಜ್ವಲ್ನನ್ನ ವಶಕ್ಕೆ ಪಡೆದು ಇಮಿಗ್ರೇಷನ್ ಆಫೀಸರ್ಸ್ಗಳ ಬಳಿ ಹೋಗಿ ಆತನನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಇಮಿಗ್ರೇಷನ್ ಆಫೀಸರ್ಸ್ ಬಳಿ ಈಗ ಆಲ್ರೆಡಿ ರಾಜ್ಯಕ್ಕೆ ಸಂಬಂಧಪಟ್ಟಾಗಿನ ಒಂದು ಸ್ಪೆಷಲ್ ಟೀಮ್, SIT ಟೀಮ್ಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನ ಇಮಿಗ್ರೇಷನ್ ಆಫೀಸರ್ಸ್ಗೆ ಈಗ ಸಲ್ಲಿಸಿರ್ತಾರೆ. ಅದರಂತೆ ಎರಡನ್ನೂ ಕೂಡ ತುಲನೆ ಮಾಡಿ ನೋಡುವಂತ ಇಮಿಗ್ರೇಷನ್ ಆಫೀಸರ್ಸ್ SIT ಟೀಮ್ಗೆ ಹ್ಯಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಇದು ಸಹಜವಾದಂತ ಪ್ರಕ್ರಿಯೆ ನಡೆಯುವಂಥದ್ದು. ಇದರಲ್ಲಿ ಏನಾದರೂ ಕೊನೆ ಹಂತದ ಗೊಂದಲ ಉಂಟಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದರಂತೆ ಇದೀಗ ಅದನ್ನ ನಾವು ನೋಡೋಣ. ನಾವು TV9 ನಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಸಿಐಎಸ್ಎಫ್ ಸಿಬ್ಬಂದಿಯ ವಶಕ್ಕೆ ಇದೀಗ ಪ್ರಜ್ವಲ್ ರೇವಣ್ಣ ಬಿದ್ದಿದ್ದಾನೆ. ಸುಮಾರು 7-8 ಮಂದಿ ಸಿಐಎಸ್ಎಫ್ ಸಿಬ್ಬಂದಿ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಮಾರು 8-10 ಮಂದಿಯ ಸಿಬ್ಬಂದಿಯ ನಡುವೆ ಪ್ರಜ್ವಲ್ ಆತ ಓಡಾಡ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರಂತೆ ಇದೀಗ ಆತನನ್ನು ವಶಕ್ಕೆ ಕೊಡುವಂಥ ಕಾರ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಸಂಗತಿ ಏನು ಅಂತಂದರೆ, ಈಗ ಪ್ರಜ್ವಲ್ನ ಪರವಾದಂಥ ವಕೀಲರುಗಳು ಕೂಡ ಬಹುಶಃ ಬಂದಿರ್ಬೋದು. ಆತನನ್ನು ಠಾಣೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರು ಕೂಡ ಕೂಡಲೇ ಪ್ರಜ್ವಲ್ನ ಏನಾದ್ರು ಕೊನೆ ಅಂತರ ರಕ್ಷಿಸುವಂಥ ಪ್ರಯತ್ನಗಳು ಕೂಡ ಆಗಬಹುದು ಅಂತ ಕಾಣಿಸುತ್ತೆ. ಸೊ ಅದೇನೇ ಇರಲಿ, ಸೊ ಅದು ಆ ಕೊನೆ ಹಂತದ ಪ್ರಕ್ರಿಯೆಗಳು ಸದ್ಯ ಸಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 34 ದಿನಗಳ ಬಳಿಕವಾಗಿ ಇದೀಗ ಪ್ರಜ್ವಲ್ ಜರ್ಮನಿಯಿಂದ ಬಂದಿದ್ದಾನೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಆತ ಲ್ಯಾಂಡ್ ಆಗಿದ್ದಾನೆ. ಸೊ ಆತನನ್ನು ವಶಕ್ಕೆ ಪಡೆಯುವಂಥ ಕಾರ್ಯ ಕೊನೆ ಹಂತದ ಪ್ರಕ್ರಿಯೆಗಳು ಸದ್ಯ ಈಗ ನಡೀತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ಪ್ರಜ್ವಲ್ ಏನಾದರೂ ಬಂದು ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡೋದು ಈ ಥರದ ಅವಕಾಶಗಳು ತೀರಾ ಕಮ್ಮಿ. ಬಟ್ ಅಗೈನ್ ಆ ಥರದ ಅವಕಾಶ ಸಿಕ್ಕರೆ ಬಹುಶಃ ಆತ ಏನು ಮುಚ್ಚಿಡುವಂಥ ಸಂಗತಿ ಅಲ್ಲ, ಕೆಲವು ಸಂಗತಿಗಳನ್ನು ಬಿಚ್ಚಿಡ್ಬೋದು ಅಂತ ಸಾಧ್ಯತೆಯೂ ಕೂಡ ಇದೆ.